ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಬೇಸಿಗೆಯ ಧಗಧಗಿಸುವ ಬಿಸಿಲಿಗೆ ತತ್ತರಿಸುತ್ತಿರುವ ಜನರಿಗೆ ತಂಪು ನೀರುಣಿಸುವ ಕಾರ್ಯದ ಜೊತೆಗೆ ಹಸಿದವರಿಗೆ ಅನ್ನ ನೀಡುವುದು ಶ್ರೇಷ್ಠ ದಾಸೋಹ ಸಂಸ್ಕೃತಿ. ಹಗರಿಬೊಮ್ಮನಹಳ್ಳಿಯ ಸಮಾಜ ಸೇವಕ ನಾಗಭೂಷಣ ಗದ್ದಿಕೇರಿಯವರು ಇಂದು ಈ ಎರಡು ಸಮಾಜಮುಖಿ ಕಾರ್ಯಗಳ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ತಮ್ಮ ತಾಯಿಯ ಸ್ಮರಣಾರ್ಥ ಅರಿವಟ್ಟಿಗೆ ಉದ್ಘಾಟಿಸಿದ ಸಂದರ್ಭದಲ್ಲಿ ನಂದೀಪುರ ಮತ್ತು ಉತ್ತಂಗಿ ಶ್ರೀಗಳು ಸ್ವತಃ ಸಾರ್ವಜನಿಕರಿಗೆ ಅನ್ನ ಬಡಿಸುವ ಮೂಲಕ ದಾಸೋಹದ ಸಾರ್ಥಕತೆ ಮೆರೆದರು. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ನಿನ್ನೆ ಸೇವೆಯ ಸಂಭ್ರಮ ಮನೆ ಮಾಡಿತ್ತು. ಸಮಾಜ ಸೇವಕ ನಾಗಭೂಷಣ ಗದ್ದಿಕೇರಿಯವರು ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವ ಕುಡಿಯುವ ನೀರಿನ ಅರಿವಟ್ಟಿಗೆ ಕಾರ್ಯಕ್ರಮಕ್ಕೆ ಮಾರ್ಚ್ 13ನೇ ತಾರೀಖು ಶುಕ್ರವಾರ ಸಂಜೆ ಅತ್ಯಂತ ವಿಜೃಂಭಣೆಯಿಂದ ಚಾಲನೆ ನೀಡಲಾಯಿತು. ಈ ಪುಣ್ಯ ಕಾರ್ಯವನ್ನು ನಂದೀಪುರದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಹಾಗೂ ಉತ್ತಂಗಿ ಸೋಮಶಂಕರ ಜಗದ್ಗುರು ಮಹಾಸ್ವಾಮೀಜಿಯವರು ಜಂಟಿಯಾಗಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಗದ್ದಿಕೇರಿ ಹಿರೇಮಠದ ನಾಗಭೂಷಣ ಅವರ ಹುಟ್ಟುಹಬ್ಬದ ಸರಿ ನೆನಪಿಗಾಗಿ ಪ್ರತಿ ವರ್ಷ ಹಗರಿಬೊಮ್ಮನಹಳ್ಳಿ ಸುಮಾರು 4-5 ಕಡೆಗೆ ನೀರಿನ ಅರವಟ್ಟಿಗೆ ನಮ್ಮೆಲ್ಲ ಈ ಭಾಗದ ಎಲ್ಲ ಸ್ವಾಮಿಗಳನ್ನು ಕರೆಸಿ ಅರವಟ್ಟಿಗೆ ಉದ್ಘಾಟನೆ ಮಾಡಿ ಅದರ ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ನಾಗಭೂಷಣ ಅವ್ರು ಮಾಡ್ಕೊಂಡು ಬರ್ತಾರೆ. ಜೊತೆಗೆ ನಮ್ಮೆಲ್ಲ ಯುವಕರನ್ನ ಒಂದು ರೀತಿ ಗುಂಪು ಮಾಡಿಕೊಂಡು ಸ್ವಚ್ಛತೆ, ನಮ್ಮ ನಾಡು ನುಡಿ ಪರಂಪರೆ ಇವನ್ನ ನಮ್ಮೆಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಸಂಘಟನಾ ಶಕ್ತಿ ಅವರಲ್ಲಿ ವಿಶೇಷವಾಗಿರೋದ್ರಿಂದ ಪ್ರತಿ ವರ್ಷ ಅರವಟ್ಟಿಗೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನ ಜೊತೆಗೆ ನಮ್ಮೆಲ್ಲ ಈ ಪಟ್ಟಣದ ಎಲ್ಲ ಭಾಗದಲ್ಲಿ ಪ್ರತಿಯೊಂದು ಸರ್ಕಲ್ಲು ಸಾರ್ವತ್ರಿಕವಾದ ಏನು ಆಸ್ತಿ ಐತೆ ಅದನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಪಕ್ಷಿಗಳಿಗೆ ನೀರು ಉಳಿಸೋದು, ಆಕಳಗಳಿಗೆ ನೀರಿನ ತೊಟ್ಟಿಯನ್ನು ಮಾಡೋದು, ಜೊತೆಗೆ ಮರಗಳು ಯಾವುದಾದ್ರೂ ಬಿದ್ದಿದ್ರೆ ಅವನ್ನ ಎತ್ತಿ ಅದಕ್ಕೆ ಸಪೋರ್ಟ್ ಮಾಡಿ ಅದಕ್ಕೆ ಟ್ರೀ ಗಾರ್ಡ್ ಮಾಡಿ ಸಸಿಗಳನ್ನು ಹಚ್ಚೋದು, ಹೀಗೆಲ್ಲ ನಮ್ಮೆಲ್ಲ ಸಂಘಟನೆ ಜೊತೆಗೆ ನಾಗಭೂಷಣ ಪ್ರತಿ ವರ್ಷ ನೀರಿನ ಅಳವಡಿಕೆ ಮಾಡ್ಕೊಂಡಾರ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಪರಮ ಪೂಜ್ಯ ಶ್ರೀಮಂತ ಸ್ವರೂಪಿ ಜಗದ್ಗುರು ಶಂಕರ ಮಹಾಸ್ವಾಮಿಗಳು, ಸೋಮಶಂಕರ ಮಹಾಸ್ವಾಮಿಗಳು, ಉತ್ತಂಗಿ ಪೂಜ್ಯರು ಅವರ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲ ಯುವಕರ ನೇತೃತ್ವದೊಳಗ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ನಾಗಭೂಷಣ ಗದ್ದಿಕೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ನಮ್ಮೆಲ್ಲ ಯುವಕರ ಪರವಾಗಿ ತಿಳಿಸಿ ಅಭಿನಂದನೆ ತಿಳಿಸಿ ನನ್ನ ಮಾತು ವಿರಾಮ. ಈ ಒಂದು ಸತತವಾಗಿ 8ನೇ ವರ್ಷದ ಕುಡಿಯುವ ನೀರಿನ ಅರವಟ್ಟಿಗೆ ಒಂದು ವಿಶೇಷವಾಗಿ ನಮ್ಮ ತಾಯಿಯ ಸ್ಮರಣೆ ಕೂಡ ಹೌದು. ಅದರ ಜೊತೆಗೆ ಬರೀ ನೀರಲ್ಲ, ಜೀವಜಲ ಅಂತಕ್ಕಂಥ ದೊಡ್ಡ ಮಹತ್ವ ಪಡೆದಿದ್ದಾರೆ. ಹಾಗಾಗಿ ಪ್ರಾಣಿಗಳಿಗೂ ಕೂಡ ನಾವು ಹೋದ ವರ್ಷನೂ ಅನೇಕ ಬಾಣೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಈ ವರ್ಷನೂ ಕೂಡ ನಾವು ಬಾಣೆಗಳನ್ನು ತಂದಿದ್ದೀವಿ. ಇವತ್ತು ನಮ್ಮ ಹಗರಿಬೊಮ್ಮನಹಳ್ಳಿಯಲ್ಲಿ 8ರಿಂದ 10 ಹಳ್ಳಿಗೆ ನಾವು ಈಗಾಗಲೇ ಆಲ್ರೆಡಿ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ನಾಳೆಯಿಂದ ಅದನ್ನು ನಾವು ಕಾರ್ಯ ತರ್ತಾ ಇದ್ದೀವಿ. ವಿಶೇಷವೆಂದರೆ ಅರಿವಟ್ಟಿಗೆ ಉದ್ಘಾಟನೆ ಬೆನ್ನಲ್ಲೇ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಇಬ್ಬರು ಶ್ರೀಗಳು ತಾವೇ ಸ್ವತಃ ಸಾರ್ವಜನಿಕರಿಗೆ ಅನ್ನ ಪ್ರಸಾದ ಬಡಿಸುವ ಮೂಲಕ ದಾಸೋಹಕ್ಕೆ ಸಾಕ್ಷಿಯಾದರು. ಕೈಯಲ್ಲಿ ಸೌಟು ಹಿಡಿದು ಜನರಿಗೆ ಪ್ರೀತಿಯಿಂದ ಊಟ ಬಡಿಸಿದ ಶ್ರೀಗಳ ಈ ಸರಳತೆ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಚನ್ನಪ್ಪ, ಶಿವರಾಮರೆಡ್ಡಿ, ಮಂಜುನಾಥ್, ಶಿವರಾಜ್, ರಾಘವೇಂದ್ರ ಸೇರಿದಂತೆ ಹಲವು ಗಣ್ಯರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು. ಸತತ 8 ವರ್ಷಗಳಿಂದ ನಾಗಭೂಷಣ ಗದ್ದಿಕೇರಿಯವರು ಮಾಡುತ್ತಿರುವಂತಹ ಈ ನಿಸ್ವಾರ್ಥ ಸೇವೆಯನ್ನು ಶ್ರೀಗಳು ಕೊಂಡಾಡಿದರು. ಇದು ವಾಯ್ಸ್ ಆಫ್ ವಿಜಯನಗರ, ಹಗರಿಬೊಮ್ಮನಹಳ್ಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.